friends, welcome to Little Wonders channel. Today we are going to read General Knowledge, Periwinkle General Knowledge for class 1. Open page number 9. Page number 9, fruits. 1.7 fruits. In last video we have completed up to 1.6 vegetables. Crossword we have completed. Today we are going to read about fruits. There are many different kinds of fruits. Fruits are tasty and good for health. Some fruits are sweet and some are sour. Some are juicy. We must eat fruits every day. So there are different kinds of fruits we eat. ಭಾಳ ವಿವಿಧ ಪ್ರಕಾರ ಫ್ರೂಟ್ಸ್ ಇರ್ತವೆ. ಫ್ರೂಟ್ಸ್ ಭಾಳ ಟೇಸ್ಟಿ ಇರ್ತಿದೆ, ಆಮೇಲೆ ಅದು ಹೆಲ್ತಿಗೂ ಕೂಡ ಒಳ್ಳೆಯದು. ಸಮ್ ಫ್ರೂಟ್ಸ್ ಆರ್ ಸ್ವೀಟ್. ಸಮ್ ಫ್ರೂಟ್ಸ್ ಏನಿರ್ತವೆ ಸ್ವೀಟ್ ಇರ್ತದೆ. ಆ್ಯಂಡ್ ಸಮ್ ಆರ್ ಸಾರ್. ಸಮ್ ಫ್ರೂಟ್ಸ್ ಆರ್ ಸ್ವೀಟ್ ಆ್ಯಂಡ್ ಸಮ್ ಆರ್ ಸ್ವಲ್ಪ ಫ್ರೂಟ್ಸ್ ಸ್ವೀಟ್ ಇರ್ತದೆ, ಆಮೇಲೆ ಸ್ವಲ್ಪ ಫ್ರೂಟ್ ಹುಳಿ ಇರ್ತದೆ. ಸಮ್ ಆರ್ ಜ್ಯೂಸಿ. ಸಮ್ ಫ್ರೂಟ್ಸ್ ಆರ್ ಸ್ವಲ್ಪ ಫ್ರೂಟ್ಸ್ ಏನಿರ್ತವೆ ಜ್ಯೂಸಿ ಇರ್ತವೆ. ವಿ ಮಸ್ಟ್ ಈಟ್ ಫ್ರೂಟ್ಸ್ ಎವ್ರಿ ಡೇ. ನಾವು ಡೈಲಿ ಫ್ರೂಟ್ಸನ್ನು ತಿನ್ನಬೇಕು. ನೇಮ್ ದಿಸ್ ಫ್ರೂಟ್ಸ್. they have given some photos here and we have to write their names. The names are already given in this green box. Green box ಅಲ್ಲೇ ಅವ್ರು ನಮಗೆ ಜಂಬಲ್ ಆಗಿ ಫ್ರೂಟ್ಸ್ ಹೆಸರು ಕೊಟ್ಟಿದ್ದಾರೆ. ಅದನ್ನು ನಾವು ಸೆಲೆಕ್ಟ್ ಮಾಡಿ ಯಾವ ಫ್ರೂಟ್ ಹೆಸರನ್ನು ಸೆಲೆಕ್ಟ್ ಮಾಡಿ ಆ ಫೋಟೋ ಪಿಕ್ಚರ್ ತಳಗೆ ಬರಿಬೇಕು. ಸೊ ಓಪನ್ ಯುವರ್ ಬುಕ್ ಆ್ಯಂಡ್ ರೈಟ್ ದಿಸ್ ಫ್ರೂಟ್ಸ್ ನೇಮ್. ಸೊ ಫಸ್ಟ್ ವಿಚ್ ಪಿಕ್ಚರ್ ಇಸ್ ದಿಸ್? ಇದು ಯಾವ ಫ್ರೂಟಿಂಗ್ ಪಿಕ್ಚರ್ ಇದೆ ಸ್ಟೂಡೆಂಟ್ಸ್? ದಿಸ್ ಇಸ್ strawberry. Yes, strawberry. Strawberry is red in color and it is very juicy plus sour plus sweet. It is also juicy. The juicy irtade, sour irtade, sweet kuda irtade. So write strawberry. S T R A W B E R R I E S. ಸ್ಟ್ರಾಬೆರೀಸ್. ಸ್ಟ್ರಾಬೆರೀಸ್ ನಾನು ಪೆನ್ಲೇ ಬರಿತಾ ಇದ್ದೀನಿ, ನೀವು ಎಲ್ಲರೂ ಪೆನ್ಸಿಲ್ಲೇ ಬುಕ್ಕಲ್ಲೇ ಬರಿಬೇಕು. ನೆಕ್ಸ್ಟ್ ವಿಚ್ ಫ್ರೂಟ್ ಇಸ್ ದಿಸ್? ಲೆಟ್ ಯು ಗೆಸ್ ವಿಚ್ ಫ್ರೂಟ್ ಇಸ್ ದಿಸ್? ಎಸ್, ದಿಸ್ ಈಸ್ ಆರೆಂಜ್. ಎಸ್, ಆರೆಂಜ್. ರೈಟ್, ಆರೆಂಜ್. ORANGES. ಆರೆಂಜಸ್. ಇಲ್ಲಿ ಒಂದು ಆರೆಂಜ್ ಇಲ್ಲ, ಇಲ್ಲಿ 2-3 ಆರೆಂಜ್ ಇದೆ, ಅದಕ್ಕೆ ನಾವು ಏನಂತೀವಿ? ಆರೆಂಜಸ್. ಲುಕ್ ಎಟ್ ಪಿಕ್ಚರ್ ನಂಬರ್ 3. ವಿಚ್ ಫ್ರೂಟ್ ಇಸ್ ದಿಸ್? ದಿಸ್ ಇಸ್ ಮ್ಯಾಂಗೋ. ಎಸ್, ದಿಸ್ ಇಸ್ ಮ್ಯಾಂಗೋ. ರೈಟ್, ಮ್ಯಾಂಗೋ. MANGO. ಮ್ಯಾಂಗೋ. ಎಸ್ ಸ್ಟೂಡೆಂಟ್, ದಿಸ್ ಇಸ್ ಮ್ಯಾಂಗೋ. Now come to fourth picture. What picture is this? Which fruit is this? This is, yes, very right. This is apple. An apple a day keeps a doctor away. APPLE. An apple a day keeps a doctor away means daily ಒಂದು ಆ್ಯಪಲ್ ತಿಂದ್ರೆ ನಾವು ಡಾಕ್ಟರ್ ಅಂದರೆ ಹೋಗೋದು ಬರಂಗೇ ಇಲ್ಲ. Which picture is this? Fifth one. This is cherries. This fruit is cherry. CHERRIES. Cherries. Cherries are very small. They are juicy and sour. ಇವು ಭಾಳ ಚಿಕ್ಕದಿರ್ತವೆ, ಬಟ್ ಇವು ಜ್ಯೂಸಿ ಇರ್ತವೆ, ಆಮೇಲೆ ಸ್ವಲ್ಪ ಸಾರು ಇರ್ತದೆ, ಸ್ವಲ್ಪ ಹುಳಿ ಇರ್ತವೆ. Next, sixth picture is this. Which fruit is this? This is papaya. Very good. Papaya. PAPAYAS. Papayas. Papayas ಅಲ್ಲಿ ಬಹಳಷ್ಟು ಸೀಡ್ಸ್ ಇರ್ತವೆ, ಬ್ಲ್ಯಾಕ್ ಕಲರ್ ಸೀಡ್ಸ್ ಇರ್ತವೆ. ದಿಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಆ್ಯಕ್ಚುಲಿ ಆಲ್ ಫ್ರೂಟ್ಸ್ ಆರ್ ವೆರಿ ಗುಡ್ ಫಾರ್ ಹೆಲ್ತ್. ವಿಚ್ ಫ್ರೂಟ್ ಇಸ್ ದಿಸ್? This is black grapes. These are the black grapes, but we call them grapes. 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 Good.
which is guavas. 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 This is guava. Guava means peru hannu. Peru. This is also very good fruit and all like this fruit to eat. It has also many seeds. ಇದ್ರಲ್ಲಿನೂ ಭಾಳ ಬೀಜ ಇರ್ತದೆ. ನೆಕ್ಸ್ಟ್ ಲಾಸ್ಟ್ ಫ್ರೂಟ್. ವಿಚ್ ಫ್ರೂಟ್ ಇಸ್ ದಿಸ್? ಲಾಸ್ಟ್ ಪಿಕ್ಚರ್ ಇದೆ. ಇದು ಎದ್ರ ಪಿಕ್ಚರ್ ಇದೆ? ಎಸ್, ದಿಸ್ ಇಸ್ ವೆರಿ ಕಾಮನ್. ಬನಾನಾ. ಎಸ್, ಬನಾನಾ ಎಲ್ಲರೂ ತಿಂತೀರಲ್ಲ ನೀವು? ಎಸ್, ಬನಾನಾ. BANANAS. Bananas. There are more than one banana. That's why we call it bananas. Okay. Come to wonderful facts. We will see what wonderful facts is given here. A pumpkin is not a vegetable. It is a fruit. Pumpkin. This is a picture of pumpkin. Pumpkin ಎಲ್ಲರೂ ನೋಡಿರಲ್ಲ. Pumpkin ಅಂದರೆ ಕುಂಬಳಕಾಯಿ. ಈ ಕುಂಬಳಕಾಯಿಗೆ ನಾವು ವೆಜಿಟೇಬಲ್ ಅಂತ ಕನ್ಸಿಡರ್ ಮಾಡಿವಿ, ಒಂದು ತರಕಾರಿ ಅಂತ ಕನ್ಸಿಡರ್ ಮಾಡಿವಿ. ಬಟ್ ದ ಫ್ಯಾಕ್ಟ್ ಈಸ್, ಬಟ್ ಅದು ಒಂದು ಫ್ರೂಟ್ ಇದೆ. ಏನಿದೆ? ಇದು ಒಂದು ಫ್ರೂಟ್ ಇದೆ. ದ ಟೊಮೆಟೊ ಈಸ್ ಅ ಫ್ರೂಟ್ ಟು. ಟೊಮೆಟೊ ಕೂಡ ನಾವು ವೆಜಿಟೇಬಲ್ ಅಂತೀವಿ, ಬಟ್ ಅದು ಕೂಡ ಒಂದು ಫ್ರೂಟ್. ಇಟ್ ವಾಸ್ ಒನ್ಸ್ ಕನ್ಸಿಡರ್ ಅ ಟೈಪ್ ಆಫ್ ಆ್ಯಪಲ್ ಇನ್ ಫ್ರಾನ್ಸ್ ಆ್ಯಂಡ್ ಇಟ್ಲಿ ಆ್ಯಂಡ್ ಇಟ್ ಯೂಸ್ ಟು ಬಿ ಯೆಲ್ಲೋ ಇನ್ಸ್ಟೆಡ್ ಆಫ್ ಆರೆಂಜ್ ಆರ್ ರೆಡ್. ಇಟ್ ವಾಸ್ ಒನ್ಸ್, ಮೊದಲು ಟೊಮೆಟೊ ಅನ್ನೋ ಆ್ಯಪಲ್ ಅಂತೂ ಕೂಡ ಕನ್ಸಿಡರ್ ಮಾಡ್ತಿದ್ರು, ಅದನ್ನು ಆ್ಯಪಲ್ ಅಂತಿದ್ರು. ಫ್ರಾನ್ಸ್ ಮತ್ತು ಇಟ್ಲಿಯಲ್ಲೇ, ಫ್ರಾನ್ಸ್ ದೇಶ ಮತ್ತು ಇಟ್ಲಿ ದೇಶಲ್ಲೇ ಟೊಮೆಟೊಗೆ ಆ್ಯಪಲ್ ಥರ ಕನ್ಸಿಡರ್ ಮಾಡ್ತಿದ್ರು. ಆ್ಯಂಡ್ ಅದು ಯೆಲ್ಲೋ ಕಲರ್ದು ಇರ್ತಿತ್ತು, ಆರೆಂಜ್ ಕಲರ್ ಮತ್ತು ರೆಡ್ ಕಲರ್ದು ಇರ್ತದೆ ಯೂಶ್ವಲಿ, ಬಟ್ ಅಲ್ಲಿ ಅದು ಯೆಲ್ಲೋ ಕಲರ್ದು ಇರ್ತಿತ್ತು. ಸೊ ವಾಟ್ ಅ ವಂಡರ್ಫುಲ್ ಫ್ಯಾಕ್ಟ್ಸ್ ವಿ ಕಮ್ ಟು ನೋ ಟುಡೇ ಸ್ಟೂಡೆಂಟ್ಸ್. Okay, now go to the next page. Now open page number 10. Page number 10. 1.8 flowers. Now we come to the next lesson. 1.8 flowers. Flowers ಅಂದರೆ ಏನು ಮಕ್ಕಳೇ? ಹೂವು. ಹೌದು, ನೀವೆಲ್ಲರೂ ಹೂವನ್ನು ನೋಡಿರಿ, ಎಲ್ಲರಿಗೂ ಭಾಳ ಇಷ್ಟ ಹೂವು. Flowers are beautiful, ಕಲರ್ಫುಲ್ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್. ಫ್ಲವರ್ಸ್ ಭಾಳ ಚೆನ್ನಾಗಿರ್ತವೆ, ಭಾಳ ಕಲರ್ ಆಗಿರ್ತವೆ, ಭಾಳ ಬಣ್ಣದ ಥರ ಇರ್ತವೆ. ಅವು ಪ್ಲ್ಯಾಂಟ್ಸಲ್ಲೇ ಇರ್ತವೆ. ಫ್ಲವರ್ಸ್ ಆರ್ ಆಫ್ ಮೆನಿ ಕಲರ್, ಶೇಪ್ಸ್ ಆ್ಯಂಡ್ ಸ್ಮೆಲ್. ಫ್ಲವರ್ಸ್ ಭಾಳ ಥರದ ಕಲರಲ್ಲೇ ಬರ್ತವೆ, ಶೇಪ್ಸಲ್ಲೇ ಬರ್ತವೆ, ಭಾಳ ಡಿಫ್ರೆಂಟಾಗಿ ಸ್ಮೆಲ್ಲು ಇರ್ತದೆ. ನೇಮ್ ದಿಸ್ ಫ್ಲವರ್. ಇಲ್ಲಿ ನಮಗೆ ಕೆಲವಷ್ಟು ಫ್ಲವರ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ನಾವು ಫ್ಲವರ್ಸ್ ಪಿಕ್ಚರ್ಸನ್ನು ನೋಡಿ ಅದರ ನೇಮನ್ನು ಬರಿಬೇಕು. ಸೊ ಕಮ್ ಟು ದಿ ಫಸ್ಟ್ ಪಿಕ್ಚರ್. ಮೊದಲೇ ಪಿಕ್ಚರ್ ನೋಡೋಣ. ಮೊದಲೇ ಚಿತ್ರ ಯಾವ ಫ್ಲವರ್ ಚಿತ್ರ ಇದೆ? ನಿಮಗೆಲ್ಲರಿಗೂ ಗೊತ್ತು. ದಿಸ್ ಈಸ್ ಅ ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ. ವಿಚ್ ಫ್ಲವರ್ ಈಸ್ ದಿಸ್? ದಿಸ್ ಈಸ್ ಲೋಟಸ್. ಓಕೆ, ವಿ ವಿಲ್ ರೈಟ್ ಲೋಟಸ್. LOTUS. ಲೋಟಸ್. ದಿಸ್ ಈಸ್ ಲೋಟಸ್. ವೆರಿ ಗುಡ್. ನೌ ಕಮ್ ಟು ನೆಕ್ಸ್ಟ್ ಫ್ಲವರ್. This is daffodil. 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 This is daffodil flower. Okay, come to the third picture. Which flower is this? This is marigold. Marigold flower. ದೀಪಾವಳಿ ಹಲ್ಲೇ ನಾವು ಮನೆ ಮುಂದೆ ಹಂದ್ರ ಹಾಕ್ತೀವಲ್ಲ ಹೂವಿಂದು, ಇದು ಮ್ಯಾರಿಗೋಲ್ಡ್ ಹೂವಿಂದ ಹಂದ್ರ ಹಾಕ್ತೀವಿ. ಸೊ ವಿಚ್ ಫ್ಲವರ್ ಇಸ್ ದಿಸ್? ಮ್ಯಾರಿಗೋಲ್ಡ್. ಇದು ಆರೆಂಜ್ ಕಲರಲ್ಲೇನೂ ಬರ್ತದೆ, ಯೆಲ್ಲೋ ಕಲರಲ್ಲೇನೂ ಬರ್ತದೆ. ಸೊ ರೈಟ್ ಹಿಯರ್ ಮ್ಯಾರಿಗೋಲ್ಡ್. MARIGOLD. ಮ್ಯಾರಿಗೋಲ್ಡ್. ನೆಕ್ಸ್ಟ್ ಫ್ಲವರ್ ನಂಬರ್ 4. ಈ ಚಿತ್ರ ಯಾವ ಹೂವಿಂದದೆ? ಎಸ್, ದಿಸ್ ಇಸ್ ವೆರಿ ಕಾಮನ್, ರೋಸ್. ಇದು ರೆಡ್ ರೋಸ್ ಪಿಕ್ಚರ್ ಇದೆ. ROSE. ರೆಡ್ ರೋಸ್. ದಿಸ್ ಇಸ್ ಅ ರೆಡ್ ರೋಸ್. ವಿ ಆರ್ ರೈಟಿಂಗ್ ಹಿಯರ್ ROSE, ರೋಸ್. ನೆಕ್ಸ್ಟ್, ವಿಚ್ ಫ್ಲವರ್ ಇಸ್ ದಿಸ್? ಯಾವ ಹೂವಿನ ಚಿತ್ರ ಇದೆ? ಇದು ಸನ್ಫ್ಲವರ್. ಇದಕ್ಕೆ ಸನ್ಫ್ಲವರ್ ಯಾಕಂತೀವಿ? ಯಾಕಂದರೆ ಈ ಹೂವು ಸೂರ್ಯನ ಬೆಳಕು ಎಲ್ಲಿರ್ತದೆ ಆ ಕಡೆ ಮುಖ ಮಾಡ್ತದೆ, ಅದಕ್ಕೆ ನಾವು ಇದನ್ನು ಸನ್ಫ್ಲವರ್ ಅಂತ ಕರಿತೀವಿ. ಸೊ ರೈಟ್ ದ ನೇಮ್
sunflower. Sunflower. Good. Next, ಇದು ಯಾಚೆ ಹೂವಿನ ಚಿತ್ರ ಅದ? ಇದು ಡೇಸಿ. ಯಾವ ಹೂವ ಇದು? ಡೇಸಿ. DAISY. ಡೇಸಿ. ಯಾವ ಹೂವ ಇದು? ಡೇಸಿ. ಓಕೆ, ಗುಡ್. Now come to wonderful fact. The lotus flower, seeds, young leaves and roots can all be eaten. Lotus flower ಎಲ್ಲರಿಗೂ ಗೊತ್ತಲ್ಲ, ಇಟ್ ಈಸ್ ಅ ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ. ಲೋಟಸ್ ಫ್ಲವರ್ ಅಂದು ಎಲೆ, ಆಮೇಲೆ ಬೀಜ, ಆಮೇಲೆ ಅದರ ಎಲೆಯನ್ನು, ಹೂವು, ಆಮೇಲೆ ಅದರದ್ದು ರೂಟ್ ಅಂದ್ರೆ ಬೇರು, ಇದನ್ನೆಲ್ಲ ನಾವು ತಿನ್ಬಹುದು. ಇದ್ರದ್ದೆಲ್ಲ ತಿನ್ನಲಿಕ್ಕೆ ತರಕಾರಿ ಅಂತ ಹೇಳೂ ಉಪಯೋಗಿಸ್ಬೋದು ಅಥವಾ ತಿನ್ನಲಿಕ್ಕೆ ಯೂಸ್ ಮಾಡ್ಬೋದು. ಇದು ಈಟೇಬಲ್ ಅದ, ನಾವು ಈಟ್ ಮಾಡ್ಬೋದು. In Asia, the petals are sometimes used for garnish, while the large leaves are used as a wrap for food. ಇಂಡಿಯಾದಲ್ಲೇ ಪೆಟಲ್ಸ್ ಅಂದ್ರೇನು? ಹೂವಿನ ದಳ ಇರ್ತಾವಲ್ಲ, ಇಂಡಿಯಾದಲ್ಲೇ ಅದನ್ನು ಗಾರ್ನಿಷ್, ಅಡುಗೆ ಆದಮೇಲೆ ಅದನ್ನು ಚೆಂದಂಗೆ ಡೆಕೋರೇಷನ್ ಮಾಡಲಿಕ್ಕೆ ನಾವು ಹೂವಿನ ದಳವನ್ನು ಯೂಸ್ ಮಾಡ್ತೀವಿ. ಆಮೇಲೆ ಹೂವಿನ ಎಲೆ ನಾವು ವಿತ್ ಲಾರ್ಜ್ ಲೀವ್ಸ್ ಆರ್ ಯೂಸ್ಡ್ ಫಾರ್ ರ್ಯಾಪಿಂಗ್ ಫಾರ್ ಫುಡ್. ಹೂವಿನ ದಳವನ್ನು ಇರ್ತಾವಲ್ಲ, ಅವನ್ನ ಫುಡ್ ರ್ಯಾಪ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ತೀವಿ ಇಂಡಿಯಾದಲ್ಲಿ. ವಾಟ್ ಆರ್ ದಿ ವಂಡರ್ಫುಲ್ ಫ್ಯಾಕ್ಟ್ಸ್ ವಿ ಆರ್ ಕಮಿಂಗ್ ಟು ನೋ ಅಬೌಟ್ ಫ್ಲವರ್ ಸ್ಟೂಡೆಂಟ್? ಓಪನ್ ನೆಕ್ಸ್ಟ್ ಪೇಜ್ 11, page number 11. 1.9 Food from plants. ಪ್ಲಾಂಟ್ಸ್ದಿಂದ ನಮಗೆ ಊಟ ಸಿಗ್ತದೆ. ಮೋಸ್ಟ್ ಆಫ್ ಅವರ್ ಫುಡ್ ಕಮ್ಸ್ ಫ್ರಮ್ ಪ್ಲಾಂಟ್. ನಮ್ಮ ಫುಡ್ ಎಲ್ಲಿಂದ ಬರ್ತದೆ ಮಕ್ಕಳೇ? ಪ್ಲಾಂಟ್ಸ್ದಿಂದ ನಮ್ಮ ಫುಡ್ ಬರ್ತದೆ. ವಿ ಗೆಟ್ ಫ್ರೂಟ್ಸ್, ವೆಜಿಟೇಬಲ್ಸ್, ನಟ್ಸ್ ಆ್ಯಂಡ್ ಫುಡ್ ಗ್ರೇನ್ಸ್. ನಾವು ಫ್ರೂಟ್ಸ್, ವೆಜಿಟೇಬಲ್ಸ್, ನಟ್ಸ್ ಆ್ಯಂಡ್ ಫುಡ್ ಗ್ರೇನ್ಸ್ ಫ್ರಮ್ ಪ್ಲಾಂಟ್ಸ್. ಫ್ರೂಟ್ಸ್ ಬರ್ತದೆ, ತರಕಾರಿ ಬರ್ತದೆ. ನಟ್ಸ್ ಅಂದ್ರೆ ಬಾದಾಮಿ, ಗೋಡಂಬಿ, ಇವೆಲ್ಲ ನಟ್ಸ್ ಅಂತೀವಿ. ಇವೆಲ್ಲ ಕೂಡ ನಮಗೆ ಪ್ಲ್ಯಾಂಟ್ಸ್ದಿಂದ ಸಿಗ್ತದೆ. ಫುಡ್ ಗ್ರೇನ್ಸ್ ಅಂದ್ರೆ ಏನು? ಫುಡ್ ಗ್ರೇನ್ಸ್ ಅಂದರೆ ಜೋಳ, ಅಕ್ಕಿ, ಗೋಧಿ, ಇವು ಕೂಡ ನಮಗೆ ಪ್ಲ್ಯಾಂಟ್ಸ್ದಿಂದ ಸಿಗ್ತದೆ. ಚೂಸ್ ದ ಕರೆಕ್ಟ್ ವರ್ಡ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ನಾವು ಕರೆಕ್ಟ್ ವರ್ಡ್ ಚೂಸ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಖಾಲಿ ಬಿಟ್ಟ ಜಾಗವನ್ನು ನಾವು ತುಂಬಬೇಕು. ಮೊದಲೇದಾಗಿ ಮ್ಯಾಂಗೋ ಈಸ್ ಅ ಡ್ಯಾಶ್. ಮ್ಯಾಂಗೋ ಏನದ? ವೆಜಿಟೇಬಲ್ ಇದೆ ಓ ಫ್ರೂಟ್ ಇದೆ? ಮ್ಯಾಂಗೋ ಒಂದು ಫ್ರೂಟ್ ಇದೆ. ಕರೆಕ್ಟ್. ಸೊ ರೈಟ್ ಹಿಯರ್ ಫ್ರೂಟ್. FRUIT ಫ್ರೂಟ್. ಅ ಮ್ಯಾಂಗೋ ಈಸ್ ಎ ಫ್ರೂಟ್. ಬಾಜ್ರಾ ಈಸ್ ಎ ಡ್ಯಾಶ್. ಫ್ರೂಟ್ ಆರ್ ಗ್ರೇನ್? ಬಾಜ್ರಾ ಅಂದ್ರೆ ಏನು? ಬಾಜ್ರಾ ಈಸ್ ಎ ಫುಡ್ ಗ್ರೇನ್. ಕನ್ನಡದಲ್ಲಿ ನಾವು ಬಾಜ್ರಾಗೆ ಏನಂತ ಕರಿತೀವಿ? ಸಜ್ಜೆ ಒಂದು ಗ್ರೇನ್ ಇದೆ. ಬಾಜ್ರಾ ಈಸ್ ಎ ಗ್ರೇನ್. GRAIN ಗ್ರೇನ್. ಬಾಜ್ರಾ ಈಸ್ ಎ ಗ್ರೇನ್. ಕ್ಯಾರೆಟ್ ಈಸ್ ಅ ವೆಜಿಟೇಬಲ್ ಆರ್ ಫ್ರೂಟ್? ಕ್ಯಾರೆಟ್ ವೆಜಿಟೇಬಲ್ ಇದೆ, ಫ್ರೂಟ್ ಇದೆ? ಕ್ಯಾರೆಟ್ ಈಸ್ ಎ ವೆಜಿಟೇಬಲ್. ಇಟ್ ಈಸ್ ಅ ವೆಜಿಟೇಬಲ್. ಸೊ ರೈಟ್ ಹಿಯರ್ VEGETABLE. A carrot is a vegetable. A tomato is a dash. Vegetable or tree? Tomato one vegetable ide, one gida ide. That is a vegetable. Tomato is a veggie. VEGTABLE. Vegetable. A cauliflower is a cauliflower ಅಂದ್ರೆ ಇದರ ನೀವು ಗೋಬಿ ಅಂತಿರಲ್ಲ. ಸೊ ಕಾಲಿಫ್ಲವರ್ ಒಂದು ಫ್ರೂಟ್ ಇದೆ, ವೆಜಿಟೇಬಲ್ ಇದೆ. ಇಟ್ ಈಸ್ ಅ ಫ್ರೂಟ್ ಆರ್ ಅ ವೆಜಿಟೇಬಲ್? ಇಟ್ ಈಸ್ ಅ ವೆಜಿಟೇಬಲ್. ಅ ಕಾಲಿಫ್ಲವರ್ ಈಸ್ ಎ ವೆಜಿಟೇಬಲ್. ಗುಡ್. wheat is a dash. grain or flour? wheat ಗೋಧಿ, ಗ್ರೇನ್ ಇದೆ, ಹೂವ ಇದೆ. that is a grain. wheat is a grain. GRAIN grain. wheat is a grain.
Now rice is a dash, vegetable or grain? Rice vegetable ide, grain ide? Rice is a grain. Akki ಏನಿದೆ, grain ಇದೆ. G-R-A-I-N, grain. So rice is a grain. Okay. Gram is a dash, seed or root? Gram ಅಂದ್ರೇನು? ಬೇಳೆ. ಬೇಳೆ, ಕಡ್ಲಿ ಬೇಳೆ ಸೀಡ್ ಇದೆ, ಬೀಜ ಇದೆ, ಏನು? ರೂಟ್ ಇದೆ. ಏನಿದೆ? ದಟ್ ಈಸ್ ಅ ಸೀಡ್. SEED, seed. Gram is a seed. Spinach is a dash, flower or vegetable? Spanish ಅಂದ್ರೇನು? ಪಾಲಕ್, ತಪ್ಲ. ಸೊ ಪಾಲಕ್ಕು ಫ್ಲವರ್ಸ್ ಇದೆ, ವೆಜಿಟೇಬಲ್ ಇದೆ. ಇಟ್ ಈಸ್ ಅ ವೆಜಿಟೇಬಲ್. VEGETABLE. Spinach is a vegetable. A banana is a dash. What is banana? Banana is a fruit or flower? Banana ಹಣ್ಣಿದೆ, ಹೂ ಇದೆ. Banana is a fruit. Banana is a fruit. FRUIT, fruit. Okay, very good. Now we will go for the next page. Open page number 12. Fact about plants. Now once a fact ಅನ್ನು ನೋಡೋಣ plants ಬಗ್ಗೆ. In facts, plants need air, water and sunlight to grow. ಪ್ಲಾಂಟ್ಸಿಗೆ ಗಾಳಿ, ನೀರು, ಸೂರ್ಯನ ಬೆಳಕು ಬೇಕು ಬೆಳಿಲಿಕ್ಕೆ. The largest flower is Rafflesia. They generally grow 3 feet in diameter with the record being 42 inches. They smell very bad. ನಿಮಗೆ ಗೊತ್ತು ಮಕ್ಕಳೇ, ದೊಡ್ಡದು ಹೂವು ಇದೆ, ಅದರ ಹೆಸರು ಏನಿದೆ? ರಫ್ಲೇಶಿಯಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದರ ಪಿಕ್ಚರ್. ಇದಕ್ಕೆ ಏನಂತೀವಿ ನಾವು? ರಫ್ಲೇಶಿಯಾ. ಇದು ಲಾರ್ಜೆಸ್ಟ್ ಫ್ಲವರ್ ಇನ್ ದ ವರ್ಲ್ಡ್. ಎಲ್ಲರಿಗಿಂತ ದೊಡ್ಡದು ಹೂವು ಇದೆ ಪೂರ್ತಿ ವಿಶ್ವದಲ್ಲಿ. ಇದಕ್ಕೆ ನಾವು ಏನಂತ ಕರಿತೀವಿ? ರಫ್ಲೇಶಿಯಾ. ರಫ್ಲೇಶಿಯಾ. ಇದು ಎಷ್ಟು ದೊಡ್ಡದಿರ್ತದೆ ಅಂದರೆ 3 feet ಡೈಮೀಟರ್ ಇರ್ತದೆ. ಇದರದ್ದು 42 ಇಂಚದಷ್ಟು ದೊಡ್ಡದಿರ್ತದೆ. ಇದರ ಸ್ಮೆಲ್ ಭಾಳ ಹೊಲಸಿರ್ತದೆ. ವೆರಿ ಬ್ಯಾಡ್, ಭಾಳ ಕೆಟ್ಟ ಸ್ಮೆಲ್ ಇರ್ತದೆ ಇದರದ್ದು. ಪೇಪರ್ ಈಸ್ ಮೇಡ್ ಫ್ರಾಮ್ ಪ್ಲ್ಯಾಂಟ್ಸ್. ಓಕೆ ಮಕ್ಕಳೇ, ಸ್ಟೂಡೆಂಟ್ಸ್, ನೀವು ಪೇಪರನ್ನು ಯೂಸ್ ಮಾಡ್ತೀರಲ್ಲ, ನೋಟ್ಬುಕ್ಕನ್ನು ಪೇಪರ್ಸ್. ಈ ಪೇಪರ್ ಎದರಲ್ಲೇ ಆಗಿರ್ತದೆ ನಿಮಗೆ ಗೊತ್ತಾ? ಇದನ್ನು ಕೂಡ ನಾವು ಪ್ಲ್ಯಾಂಟ್ಸ್ದಿಂದ, ಟ್ರೀದಿಂದೇ ಮಾಡ್ತೀವಿ. ಟ್ರೀ ಕಟ್ ಮಾಡಿ ಅದನ್ನು ಪ್ರೊಸೆಸ್ ಮಾಡಿ ಪೇಪರ್ ಅದು ವುಡ್ ಪಲ್ಪ್ ಮಾಡಿ ಅದರದಿಂದೇ ಕೂಡ ಪೇಪರ್ ಮಾಡ್ತಾರೆ. ಸೊ ಪೇಪರ್ ಎದರದಿಂದ ಆಗ್ತದೆ? ಪ್ಲಾಂಟ್ಸ್ದಿಂದ ಆಗ್ತದೆ. The primary root is the first thing to sprout from a seed and it grows downward. ನಿಮಗೆ ಗೊತ್ತು ಮಕ್ಕಳೇ, ಗಿಡಗಳು ಹೆಂಗೆ ಬೆಳಿತಾವ? ಒಂದು ಸಣ್ಣ ಪುಟ್ಟ ಬೀಜದಲ್ಲೇ ಹೊರಗೆ ಮೊದಲೇದು ಏನು ಬರ್ತದೆ ಅಂದ್ರೆ ರೂಟ್ ಬರ್ತದೆ, ಬೇರ್ ಹೊರಗೆ ಬರ್ತದೆ. ಹೊರಗೆ ಬಂದು ಅದು ತಳಗಡೆನೇ ಬೆಳಿಲಿಕ್ಕೆ ಶುರು ಆಗ್ತದೆ. ದ ಕೋಕೋನಟ್ ಟ್ರೀ ಡಸ್ ನಾಟ್ ಹ್ಯಾವ್ ಎನಿ ಬ್ರ್ಯಾಂಚ್. ನೀವು ಕೋಕೋನಟ್ ಟ್ರೀ ಎಲ್ಲರೂ ನೋಡಿರಲ್ಲ, ಎಲ್ಲರೂ ಕೋಕೋನಟ್ ನೀರು ಕುಡಿತೀರಿ, ಕೋಕೋನಟ್ ವಾಟರ್ ಕುಡಿತೀರಿ, ಕೋಕೋನಟ್ ತಿಂತೀರಿ. ಸೊ ಕೋಕೋನಟ್ ಟ್ರೀ ಎಲ್ಲರೂ ಕೂಡ ನೋಡಿದ್ದೀರಿ. ಕೋಕೋನಟ್ ಟ್ರೀದಲ್ಲಿ ಬ್ರ್ಯಾಂಚಸ್, ಟೊಂಗಿ ಇರಲ್ಲ. ಕೋಕೋನಟ್ ಟ್ರೀಗೆ ಯಾವುದು ಟೊಂಗಿ ಇರಲ್ಲ, ಇದು ಲೀವ್ಸ್ ಇರ್ತದೆ. ಓಕೆ, ವಾಟ್ ಅ ಫ್ಯಾಕ್ಟ್ ವಿ ಕಮ್ ಟು ನೋ ಅಬೌಟ್ ದಿ ಪ್ಲಾಂಟ್ಸ್. ಓಕೆ, ನಾವು ಫ್ಯಾಕ್ಟ್ ಫೈಲ್. ಕಮ್ ಟು ದಿ ಫ್ಯಾಕ್ಟ್ ಫೈಲ್. ಫ್ಯಾಕ್ಟ್ಸ್ ಅಬೌಟ್ ಅನಿಮಲ್ಸ್. ನಾವು ಈಗ ಅನಿಮಲ್ಸ್ ಬಗ್ಗೆ ಫ್ಯಾಕ್ಟನ್ನು ನೋಡೋಣ. ದ ಬ್ಲೂ ವೇಲ್ ಈಸ್ ದ ಲಾರ್ಜೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್. ನಿಮಗೆ ಗೊತ್ತು ಮಕ್ಕಳೇ, ಎಲ್ಲರಿಗಿಂತ ಅತಿಯಾಗಿ ದೊಡ್ಡ ಪ್ರಾಣಿ ಈ ಭೂಮಿದಲ್ಲೇ ಯಾವುದದೆ, ಈ ವಿಶ್ವದಲ್ಲೇ ಯಾವುದದೆ? ಬ್ಲೂ ವೇಲ್. ಬ್ಲೂ ವೇಲ್ ಈಸ್ ದ ಲಾರ್ಜೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್. ಸೊ ಲಾರ್ಜೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್ ಅಂದ್ರೆ ನೀವು ಯಾವ್ದು ಹೇಳ್ತೀರಿ ಮಕ್ಕಳೇ? ಬ್ಲೂ ವೇಲ್ ಅಂತ ಹೇಳಬೇಕು. ದಿ ಎಲಿಫೆಂಟ್ ಈಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಅನಿಮಲ್. ಬ್ಲೂ ವೇಲ್ ಏನಿರ್ತದ? ನೀರಲ್ಲೇ ಇರ್ತದ. ಸೊ ಭೂಮಿ ಮೇಲೆ, ಆ ಲ್ಯಾಂಡ್ ಮೇಲೆ ಇರುವುದು ಎಲ್ಲಕ್ಕಿಂತ ಲಾರ್ಜೆಸ್ಟ್ ಅನಿಮಲ್ ಯಾವುದು? ವಿಚ್ ಈಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಅನಿಮಲ್? ಲ್ಯಾಂಡ್ ಅನಿಮಲ್ ಯಾವುದು ಅಂದರೆ ಎಲಿಫೆಂಟ್. ಎಲಿಫೆಂಟ್ ಈಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಅನಿಮಲ್. ದ ಜಿರಾಫ್ ಈಸ್ ದ ಟಾಲೆಸ್ಟ್ ಲ್ಯಾಂಡ್ ಅನಿಮಲ್. ಭೂಮಿಯಲ್ಲಿ ಇರುವುದು ಎಲ್ಲರಿಗಿಂತ ಎತ್ತರವಾದಂಥದ್ದು ಪ್ರಾಣಿ ಯಾವುದು? ಎಲ್ಲರಿಗಿಂತ ಎತ್ತರವಾದಂಥ, ಟಾಲೆಸ್ಟ್ ಅಂದರೆ ಎತ್ತರದಾಗಿರುವುದು, ಎಲ್ಲರಿಗಿಂತ ಎತ್ತರದಾಗಿರುವುದು ಪ್ರಾಣಿ ಯಾವುದಂದ್ರೆ ಜಿರಾಫೆ.
So the giraffe is the tallest land animal. The cheetah is the fastest land animal. ಎಲ್ಲರೂ ಚೀತಾನು ನೋಡಿದ್ದೀರಾ, ಪಿಕ್ಚರಲ್ಲೇ ನೋಡಿರ್ಬೋದು. ಸೊ ಚೀತಾ ಎಲ್ಲರ್ಕಿಂತ ಫಾಸ್ಟಾಗಿ ಓಡ್ತದೆ. ಚೀತಾ ಈಸ್ ದ ಫಾಸ್ಟೆಸ್ಟ್, ಅದು ಭಾಳ ವೇಗವಾಗಿ ಓಡ್ತದೆ. ಸೊ ಚೀತಾ ಈಸ್ ದಿ ಫಾಸ್ಟೆಸ್ಟ್ ಲ್ಯಾಂಡ್ ಆ್ಯನಿಮಲ್. ದ ಸ್ನೇಲ್ ಈಸ್ ದ ಸ್ಲೋವೆಸ್ಟ್ ಆ್ಯನಿಮಲ್ ಆನ್ ಲ್ಯಾಂಡ್. ಭೂಮಿಯಲ್ಲಿ ಇರುವುದು ಎಲ್ಲರಿಗಿಂತ ಸ್ಲೋ ಆಗಿ ಹೋಗೋದು ಯಾವುದಂದ್ರೆ ಸ್ನೇಲ್. ಸ್ನೇಲ್ ಅಂದರೆ ಶಂಕದ ಹುಳ ಅಂತಿರಲ್ಲ ಮಕ್ಕಳೇ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲೇ ಸ್ನೇಲ್ ಅಂತ ಕರಿತೀವಿ. ಅದು ಭಾಳ ಸ್ಲೋ ಆಗಿ ಹೋಗ್ತದೆ ಭೂಮಿ ಮೇಲೆ. ದಿ ಹಮ್ಮಿಂಗ್ ಬರ್ಡ್ ಈಸ್ ದ ಸ್ಮಾಲೆಸ್ಟ್ ಬರ್ಡ್ ಇನ್ ದ ವರ್ಲ್ಡ್. ಹಮ್ಮಿಂಗ್ ಬರ್ಡ್ ಅಂತ ಹೇಳಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಹಮ್ಮಿಂಗ್ ಬರ್ಡ್ ಪಿಕ್ಚರ್ ಕೊಟ್ಟಿದ್ದಾರೆ. ಇದು ಎಲ್ಲಕ್ಕಿಂತ ಚಿಕ್ಕದಿರೋದು ಬರ್ಡ್, ಚಿಕ್ಕದಿರೋದು ಪಕ್ಷಿ ಅದ ವಿಶ್ವದಲ್ಲೇ. ದಿ ಆಸ್ಟ್ರಿಚ್ ಈಸ್ ದ ಲಾರ್ಜೆಸ್ಟ್ ಬರ್ಡ್ ಇನ್ ದ ವರ್ಲ್ಡ್. ಆಸ್ಟ್ರಿಚ್ ಇದೆಯಲ್ಲ ಅದು ಎಲ್ಲರಿಗಿಂತ ದೊಡ್ಡದೆ, ಲಾರ್ಜೆಸ್ಟ್ ಬರ್ಡ್, ಲಾರ್ಜೆಸ್ಟ್ ಪಕ್ಷಿ. ಸೊ ಎಲ್ಲರಿಗಿಂತ ದೊಡ್ಡದ ಪಕ್ಷಿ ಏನದ ಭೂಮಿ ವಿಶ್ವದಲ್ಲೇ ಎಲ್ಲರಿಗಿಂತ ದೊಡ್ಡ ಪಕ್ಷಿ ಇದೆ. ಸೊ ದ ಬ್ಲೂ ವೇಲ್ ಈಸ್ ದ ಲಾರ್ಜೆಸ್ಟ್ ಆ್ಯನಿಮಲ್ ಇನ್ ದ ವರ್ಲ್ಡ್. ದಿ ಎಲಿಫೆಂಟ್ ಈಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಆ್ಯನಿಮಲ್. The giraffe is the tallest land animal. The cheetah is the fastest land animal. The snail is the slowest animal on land. The hummingbird is the smallest bird in the world. The ostrich is the largest bird in the world. ಸೊ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ನಿಮಗೆ ಸಾಧ್ಯ ಆದಂದರೆ ಆ್ಯಕ್ಟಿವಿಟಿ ಮಾಡಿ ಮಕ್ಕಳೇ. ಪೇಸ್ಟ್ ದ ಪಿಕ್ಚರ್ ಆಫ್ ಡಿಫ್ರೆಂಟ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಇನ್ ಯುವರ್ ಸ್ಕ್ರ್ಯಾಪ್ ಬುಕ್. ಒಂದು ಸ್ಕ್ರ್ಯಾಪ್ ಬುಕ್ಕಲ್ಲೇ ಡಿಫ್ರೆಂಟ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ದು ಪಿಕ್ಚರನ್ನು ಸ್ಟಿಕ್ ಮಾಡಬೇಕು. 2.1 ಸೋರ್ಸಸ್ ಆಫ್ ವಾಟರ್. ರೇನ್ ಈಸ್ ದ ಮೇನ್ ಸೋರ್ಸ್ ಆಫ್ ವಾಟರ್. ಸೊ ಸೋರ್ಸಸ್ ಆಫ್ ವಾಟರ್ ಅಂದರೆ ಏನು ಮಕ್ಕಳೇ, ನಮಗೆ ಗ್ಯಾಸ್ ಸ್ತೋತ್ರದಿಂದ ಅಥವಾ ಎಲ್ಲಿಂದ ನಮಗೆ ನೀರು ಸಿಗ್ತದೆ. ಸೊ ರೇನ್ ಅಂದರೆ ಮಳೆದಿಂದ ನಮಗೆ ನೀರು ಸಿಗ್ತದೆ, ಅದು ಮೇನ್ ಸೋರ್ಸ್ ಆಫ್ ವಾಟರ್ ಇದೆ. ವೆನ್ ಇಟ್ ರೇನ್ಸ್ ವಾಟರ್ ಕಲೆಕ್ಟ್ ಇನ್ ಡಿಫ್ರೆಂಟ್ ವಾಟರ್ ಬಾಡೀಸ್. Recognize these water bodies and name them. Given some pictures here of water bodies, we will name them. So first, ಇದು ಎದರದ್ದು ಪಿಕ್ಚರ್ ಕೊಟ್ಟಿದ್ದಾರೆ ಮಕ್ಕಳೇ, ಇದು ಏನಿದೆ ಇದು ಏನಿದೆ ಲೇಕ್. ಏನಿದೆ ಇದು ಲೇಕ್ ಅಂದರೆ ಕೆರೆ. ಇದು ಒಂದು ಕೆರೆ. ಸೊ LAKE ಲೇಕ್. ಇದೇನಿದೆ ಲೇಕ್ ಪಿಕ್ಚರ್ ಇದೆ. ಸೆಕೆಂಡ್ ಪಿಕ್ಚರ್, ಇದು ಎದರ ಪಿಕ್ಚರ್ ಇದೆ, ದಿಸ್ ಇಸ್ ರಿವರ್ ಅಂದರೆ ನದಿ. ಇದು ರಿವರ್ ಪಿಕ್ಚರ್ ಇದೆ, RIVER ರಿವರ್. ದಿಸ್ ಇಸ್ ಅ ಪಿಕ್ಚರ್ ಆಫ್ ರಿವರ್. ಓಕೆ, ನೌ ವಿಚ್ ಪಿಕ್ಚರ್ ಇಸ್ ದಿಸ್? ದಿಸ್ ಇಸ್ ಅ ಪಿಕ್ಚರ್ ಆಫ್ ಪಾಂಡ್. ದಿಸ್ ಇಸ್ ಅ ಪಿಕ್ಚರ್ ಆಫ್ ಪಾಂಡ್, POND ಪಾಂಡ್. ವಾಟ್ ಈಸ್ ದಿಸ್? ದಿಸ್ ಇಸ್ ಅ ಪಿಕ್ಚರ್ ಆಫ್ sea ಅಂದ್ರೇನು? ಸಮುದ್ರ. This is a picture of sea, SEA. This is a picture of sea. This is a picture of whale. Whale andrenu? Bhavi. This is a picture of whale. Underground water is one more source of water. Underground water andre ಭೂಮಿದಲ್ಲಿ ಇರೋ ನೀರು ಆಲ್ಸೋ. ಭೂಮಿ ಒಳಗೆ ನೀರು ಇರ್ತಾವಲ್ಲ ಅದನ್ನು ಕೂಡ ನಾವು ಸೋರ್ಸಸ್ ಆಫ್ ವಾಟರ್ ಅಂತೀವಿ. ಸೊ ವಿ ಗೆಟ್ ಅಂಡರ್ಗ್ರೌಂಡ್ ವಾಟರ್ ಥ್ರೂ ದಿಸ್ ಮಷೀನ್ಸ್. ನಮಗೆ ಅಂಡರ್ಗ್ರೌಂಡ್ ವಾಟರ್ ಯಾವ ಥರ ಸಿಗ್ತದ, ಮಷೀನ್ ಯೂಸ್ ಮಾಡಿದರೆ ಸಿಗ್ತದ. ಆ ಮಷೀನ್ಸ್ ಯಾವುದಂದ್ರೆ ಟ್ಯೂಬ್ವೆಲ್, ಹ್ಯಾಂಡ್ ಪಂಪ್. ಟ್ಯೂಬ್ವೆಲ್ದಿಂದ ಮತ್ತು ಹ್ಯಾಂಡ್ ಪಂಪ್ದಿಂದ ಭೂಮಿ ಒಳಗಿರೋದು ನೀರು ನಮಗೆ ಸಿಗ್ತದೆ. ವಂಡರ್ಫುಲ್ ಫ್ಯಾಕ್ಟ್ಸ್ ಏನದ ನೋಡೋಣ. ವಿ ಶುಡ್ ಡ್ರಿಂಕ್ ಅಟ್ ಲೀಸ್ಟ್ 6 to 8 ಗ್ಲಾಸಸ್ ಆಫ್ ವಾಟರ್ ಎವ್ರಿ ಡೇ. ನಾವು ಒಂದು ದಿನದಲ್ಲಿ 6ರಿಂದ 8 ಗ್ಲಾಸ್ ನೀರು ಕುಡಿಬೇಕು ಮಕ್ಕಳೇ. ನೀರಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಮಗೆ ನೀರು ತುಂಬ ಅವಶ್ಯಕತೆ ಇರೋದು. ಅದನ್ನು ನಾವು 6ರಿಂದ 8 ಗ್ಲಾಸನ್ನು ನೀರು ಒಂದು ದಿನದಾಗೆ ಕುಡಿಬೇಕು. ಬೈ ದ ಟೈಮ್ ಅ ಪರ್ಸನ್ ಫೀಲ್ ಥ್ರಿಸ್ಟಿ, ಹೀಸ್ ಆರ್ ಹರ್ ಬಾಡಿ ಹ್ಯಾಸ್ ಲಾಸ್ಟ್ ಓವರ್ 1% ಆಫ್ ಇಟ್ಸ್ ಟೋಟಲ್ ವಾಟರ್ ಅಮೌಂಟ್. ಯಾವಾಗ ನಮಗೆ ನೀರಡಿಕೆ ಬಾಯಾರಿಕೆ ಆಗಿರ್ತದಲ್ಲ ಆವಾಗ ನಾವು ತಿಳ್ಕೊಬೇಕು ನಮ್ಮ ಬಾಡಿದಿಂದ 1% ಟೋಟಲ್ ನೀರಲ್ಲಿಂದ 1% ನೀರು ಲಾಸ್ಟ್ ಆಗಿಬಿಟ್ಟಿದೆ. ಅಪ್ರಾಕ್ಸಿಮೇಟ್ಲಿ 70% ಆಫ್ ಆ್ಯನ್ ಅಡಲ್ಟ್ಸ್ ಬಾಡಿ ಈಸ್ ಮೇಡ್ ಅಪ್ ಆಫ್ ವಾಟರ್. ಒಂದು ಅಡಲ್ಟ್ ದೊಡ್ಡವರು ಇರ್ತಾರಲ್ಲ ಅವ್ರ ಬಾಡಿಯಲ್ಲೇ 70% ಆಫ್ ವಾಟರ್ ಇರ್ತದೆ.
ಕಮ್ ಟು ದ ನೆಕ್ಸ್ಟ್ 2.2 ಸೇವ್ ವಾಟರ್. ನಾವು ನೀರನ್ನು ಸೇವ್ ಮಾಡಬೇಕು. ನಾವು ನೀರು ಯಾಕೆ ಸೇವ್ ಮಾಡಬೇಕು ಮಕ್ಕಳೇ? ಎಲ್ಲರೂ ಅಂತಾರೆ ನೀರು ಸೇವ್ ಮಾಡಿ, ಮೀನ್ಸ್ ಸೇವ್ ವಾಟರ್. ವೈ ವಿ ಶುಡ್ ಸೇವ್ ವಾಟರ್? ಬಿಕಾಸ್ ನೀರು ಯಾಕೆ ಸೇವ್ ಮಾಡಬೇಕಂದ್ರೆ ನಮ್ಮ ಭೂಮಿ ಮೇಲೆ ನೀರಿರೋದು ಸ್ವಲ್ಪನೇ. ಅದೇ ನೀರು ನಾವು ಯೂಸ್ ಮಾಡಬೇಕು, ಈಗೂ ಕೂಡ ನಮ್ಮ ಮುಂದಿನ ಬರೋ ಜನ್ರೇಷನ್ ಕೂಡ. ಇಲ್ಲಿ ನೋಡಿದ್ರಲ್ಲ ನೀವು, ಮಳೆ ಆಗ್ತದೆ, ಮಳೆದಿಂದ ಇದರಲ್ಲಿ ಏನು ನೀರು ಸೇರ್ಕೋತೋ ಅಷ್ಟೇ ನೀರು ನಮಗೆ ಕುಡಿಲಿಕ್ಕೆ ಇರೋದು. ನಾವು ಸಮುದ್ರ ನೀರು ಕುಡಿಲಿಕ್ಕಾಗಲ್ಲ. ನಾವು ಎಲ್ಲಿ ನೀರು ಕುಡಿಬೇಕಂದ್ರೂ ನದಿ, ರಿವರ್, ವೆಲ್, ಲೇಕ್, ಪಾಂಡ್, ಟ್ಯೂಬ್ವೆಲ್, ಹ್ಯಾಂಡ್ ಪಂಪ್ ಇದರಲ್ಲೇ ಇರೋ ನೀರು ಕುಡಿಬೇಕು. ಆ ನೀರು ಎಲ್ಲಿಂದ ಸಿಗ್ತದೆ? ನಮಗೆ ರೇನ್ದಿಂದ ಸಿಗ್ತದೆ. ಸೊ ರೇನ್ ಚೆನ್ನಾಗಾತಂದ್ರೆ ನಮಗೆ ನೀರು ಕೂಡ ತುಂಬ ಸಿಗ್ತದೆ. ಸೊ ನಾವು ನೀರು ಜೋಪಾನಾಗಿ ಖರ್ಚು ಮಾಡಬೇಕು. ವಿ ನೀಡ್ ವಾಟರ್. ನಮಗೆ ನೀರು ಬೇಕಾಗ್ತದೆ. ಇದಕ್ಕೆ ಬೇಕಾಗ್ತದೆ ನೀರು? ಫಾರ್ ಡ್ರಿಂಕಿಂಗ್, ಬಾಥಿಂಗ್, ವಾಷಿಂಗ್, ಕ್ಲೀನಿಂಗ್, ಗಾರ್ಡನಿಂಗ್. ದಿಸ್ ಈಸ್ ದ ಯೂಸಸ್ ಆಫ್ ವಾಟರ್. ಸೊ ವಿ ನೀಡ್ ವಾಟರ್ ವೆರಿ ಮಚ್. ಇಟ್ ಈಸ್ ಅ ಪ್ರೀಷಿಯಸ್ ಗಿಫ್ಟ್ ಆಫ್ ನೇಚರ್. ಅದು ಭಾಳ ಪ್ರೀಷಿಯಸ್ ಗಿಫ್ಟ್ ಇದೆ. ಯಾರು? ನೇಚರ್ ನಮಗೆ ಕೊಟ್ಟಿದ್ದಾರೆ. ಪ್ರಕೃತಿ ಮಾತೆ ನಮಗೆ ಭಾಳ ಪ್ರೀಷಿಯಸ್ ಗಿಫ್ಟ್ ನೀರು ಕೊಟ್ಟಿದ್ದಾರೆ, ವಾಟರ್ ಕೊಟ್ಟಿದ್ದಾರೆ. ವಿ ಶುಡ್ ಯೂಸ್ ಇಟ್ ಇನ್ ಅ ವಾಯ್ಸ್ ಮ್ಯಾನರ್ ಆ್ಯಂಡ್ ಶುಡ್ ನಾಟ್ ವೇಸ್ಟ್ ಅ ಸಿಂಗಲ್ ಡ್ರಾಪ್ ಆಫ್ ಇಟ್. ನಾವು ಭಾಳ ತಿಳುವಳಿಕೆದಿಂದ ಅದನ್ನು ಯೂಸ್ ಮಾಡಬೇಕು. ಆಮೇಲೆ ಒಂದು ಡ್ರಾಪ್ ಕೂಡ ನಾವು ವೇಸ್ಟ್ ಮಾಡಬಾರ್ದು. ದ ಚೈಲ್ಡ್ ಹೂ ಈಸ್ ಯೂಸಿಂಗ್ ವಾಟರ್ ಇನ್ ಅ ವೈಸ್ ಮ್ಯಾನರ್. ಇಲ್ಲಿ ನಾವು ಏನು ಮಾಡಬೇಕು? ಯಾರು ಭಾಳ ತಿಳುವಳಿಕೆದಿಂದ ನೀರು ಯೂಸ್ ಮಾಡ್ತಾರೋ ಆ ಬಾಕ್ಸಿಗೆ ಟಿಕ್ ಹಾಕಬೇಕು. ಯಾರು ನೀರು ವೇಸ್ಟ್ ಮಾಡ್ತಿರ್ತಾರೆ ಅಲ್ಲೇ ನಾವು ಕ್ರಾಸ್ ಅಂತೂ ಹಾಕಬೇಕು. ಸೊ ಕ್ಲೀನ್ ದ ಫ್ಲೋರ್ ವಿತ್ ಬಕೆಟ್ ಆಫ್ ವಾಟರ್ ಆ್ಯಂಡ್ ಕ್ಲೋತ್ಸ್. ಎಸ್, ಕರೆಕ್ಟ್. ದಿಸ್ ಈಸ್ ಕರೆಕ್ಟ್. ಈ ಥರ ನಾವು ನೀರು ಯೂಸ್ ಮಾಡಬೇಕು. ಯೂಸ್ ಅ ಹಾಸ್ ಪೈಪ್ ಟು ವಾಟರ್ ದ ಪ್ಲ್ಯಾಂಟ್. ನೋ, ಹಾಸ್ ಪೈಪ್ ಅಲ್ಲ, ಇದರಲ್ಲೇ ಯೂಸ್ ಮಾಡಬಾರ್ದು. ಒಂದು ಜಗ್ ಅಥವಾ ಒಂದು ಬಕೆಟ್ದಿಂದ ನಾವು ನೀರು ಹಾಕಬೇಕು. ಲೀವ್ ದ ಟ್ಯಾಪ್ ಓಪನ್ ವೈಲ್ ಅಪ್ಲೈಯಿಂಗ್ ಸೋಪ್ ಆನ್ ದಿ ಬಾಡಿ. ನೀವು ಸ್ನಾನ ಮಾಡ್ತಿರ್ತೀರಿ, ನಿಮ್ಮ ಬಾಡಿಯಲ್ಲೇ ಸೋಪ್ ಹಚ್ಕೊಂಡು ತನಕ ನಾವು ನಳದ ನೀರು ಆನ್ ಇಡಬೇಕಾ? ನೋ, ಬಂದ್ ಮಾಡಬೇಕು ಅದನ್ನು. ಕ್ರಾಸ್. ದಿಸ್ ಈಸ್ ಆಲ್ಸೋ ರಾಂಗ್. ಕ್ರಾಸ್ ಮಾಡಿ ಇಲ್ಲಿ. ಕ್ಲೀನ್ ದ ಕಾರ್ ವಿತ್ ಅ ಬಕೆಟ್ ಆಫ್ ವಾಟರ್ ಆ್ಯಂಡ್ ಕ್ಲೋತ್ಸ್. ಕಾರ್ ಕ್ಲೀನ್ ಮಾಡುವಾಗ ಒಂದು ಬಕೆಟ್ ನೀರು ತೊಗೊಂಡು ಕ್ಲೀನ್ ಮಾಡಬೇಕು. ಎಸ್, ಕರೆಕ್ಟ್. ಯೂಸ್ ಅ ಬಕೆಟ್ ಆಫ್ ವಾಟರ್ ಟು ವಾಶ್ ಕ್ಲೋತ್ಸ್. ಒಂದು ಬಕೆಟ್ ನೀರಲ್ಲಿ ನೀವು ನಿಮ್ಮ ಬಟ್ಟೆಯನ್ನು ವಾಶ್ ಮಾಡಬೇಕು. ಎಸ್, ಕರೆಕ್ಟ್. ಲೀವ್ ದ ಟ್ಯಾಪ್ ಓಪನ್ ವೈಲ್ ಬ್ರಷಿಂಗ್ ಯುವರ್ ಟೀತ್. ನೀವು ಬ್ರಷ್ ಮಾಡುವಾಗ ನಿಮ್ಮ ನಳದ ನೀರಿನ ಏನಂತೀವಿ ಅಲ್ಲಿ ನೀರು ಬರ್ತದೆ ನಳ, ಅದನ್ನು ಆನ್ ಇರಬೇಕು. ನೋ, ದಿಸ್ ಈಸ್ ರಾಂಗ್. ಡೋಂಟ್ ಓಪನ್ ಯುವರ್ ಟ್ಯಾಪ್ ವೈಲ್ ಬ್ರಷಿಂಗ್ ಯುವರ್ ಟೀತ್ ಆರ್ ವೈಲ್ ಹ್ಯಾವಿಂಗ್ ಬಾತ್. ನಾಟ್ ರಿಪೇರಿಂಗ್ ಲೀಕಿ ಟ್ಯಾಪ್ಸ್ ಇನ್ ದಿ ಹೌಸ್. ಟ್ಯಾಪಲ್ಲಿ ನೀರು ಟಪ್ ಟಪ್ ಅಂತ ಬರ್ತಿರ್ತೆ, ನಳದಲ್ಲಿ ನೀರು ಟಪ್ ಟಪ್ ಅಂತ ಬರ್ತಿರ್ತೆ, ಲೀಕ್ ಆಗ್ತಿರ್ತೆ. ಅದನ್ನು ರಿಪೇರ್ ಮಾಡಬಾರ್ದು. ದಟ್ ಈಸ್ ರಾಂಗ್. ಅದನ್ನು ರಿಪೇರ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರಲ್ಲೇ ನೀರು ವೇಸ್ಟ್ ಆಗ್ತಿದೆ. ಯೂಸಿಂಗ್ ಅ ಬೌಲ್ ಆಫ್ ವಾಟರ್ ಟು ವಾಶ್ ವೆಜಿಟೇಬಲ್. ನೀವು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ವಾಶ್ ಮಾಡಲಿಕ್ಕೆ ಒಂದು ಬೌಲಲ್ಲೇ ನೀರು ತಗೋಬೇಕು. ಎಸ್, ಟ್ರೂ. ಅಪ್ರಾಕ್ಸಿಮೇಟ್ಲಿ ವಂಡರ್ಫುಲ್ ಫ್ಯಾಕ್ಟ್ ಇಲ್ಲಿ ಏನಿದೆ ಅಂದರೆ, ಅಪ್ರಾಕ್ಸಿಮೇಟ್ಲಿ 70 to 75% ಆಫ್ ಅರ್ತ್ ಸರ್ಫೇಸ್ ಇಸ್ ಕವರ್ ವಿತ್ ವಾಟರ್. ಇಲ್ಲಿ ನೀವು ಗ್ಲೋ ಪಿಕ್ಚರ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ 70 to 75% ಏನು ಬ್ಲೂ ಕಲರ್ ಇದೆಯಲ್ಲ ಅದು ಎಲ್ಲ ನೀರಿದೆ. ಸೊ ನಮ್ಮ ಪೃಥ್ವಿಯಲ್ಲೇ 70 to 75% ಏನಿದೆ ಮಕ್ಕಳೇ? ಓನ್ಲಿ ವಾಟರ್. ಲಾಸ್ಟ್ ಯೂನಿಟ್ 2ದು ಲಾಸ್ಟ್ ಫ್ಯಾಕ್ಟ್ ಫೈಲ್ಸ್. ವಾಟ್ ಈಸ್ ದ ಫ್ಯಾಕ್ಟ್ ಫೈಲ್? ಫ್ಯಾಕ್ಟ್ ಆನ್ ಎನ್ವೈರ್ಮೆಂಟ್. ಎನ್ವೈರ್ಮೆಂಟಲ್ಲೇ ಫ್ಯಾಕ್ಟ್ಸ್ ಏನದ ನೋಡೋಣ. ಎನ್ವೈರ್ಮೆಂಟ್ ಮೀನ್ಸ್ ಸರೌಂಡಿಂಗ್. ಎನ್ವೈರ್ಮೆಂಟ್ ಅಂದ್ರೆ ಏನು? ನಮ್ಮ ಸರೌಂಡಿಂಗ್, ನಮ್ಮ ಸುತ್ತಮುತ್ತಲ ಇರೋ ಗಿಡಗಳು, ನೀರು, ಗಾಳಿ, ನೆಲ, ಇದಕ್ಕೆ ನಾವು ಏನಂತೀವಿ? ಎನ್ವೈರ್ಮೆಂಟ್. ನಮ್ಮ ಸುತ್ತಲೇ ಇರೋದಕ್ಕೆ ಏನಂತೀವಿ? ಎನ್ವೈರ್ಮೆಂಟ್. ಲೆಸ್ ದೆನ್ 1% ಆಫ್ ಆಲ್ ದಿ ವಾಟರ್ ಆನ್ ಅರ್ತ್ ಈಸ್ ಅವೈಲೇಬಲ್ ಆರ್ ಕ್ಲೀನ್ ಇನಫ್ ಟು ಡ್ರಿಂಕ್. ನಮ್ಮ ಭೂಮಿಯಲ್ಲೇ, ನಮ್ಮ ಪೃಥ್ವಿಯಲ್ಲೇ ಇರೋದು 1% ನೀರಿಗಿಂತ ಕಡಿಮೆ ನಮಗೆ ಕುಡಿಲಿಕ್ಕೆ ಆಗಲಿ ಕ್ಲೀನ್ ಮಾಡಲಿಕ್ಕೆ ಇದೆ. ಅಂದರೆ 1%ಗಿಂತ ಕಡಿಮೆ ಇದೆ. ದ ರೆಸ್ಟ್ ಈಸ್ ಸಾಲ್ಟಿ ಆರ್ ಫ್ರೋಝನ್. ರಿಮೈನಿಂಗ್ ಏನು ನೀರಿದೆಯಲ್ಲ 70 to 75% ನೀರಲ್ಲಿಂದ 1%ಗಿಂತ ಕಡಿಮೆ ಅಷ್ಟೇ ನಮಗೆ ಕುಡಿಲಿಕ್ಕಿದೆ. ಉಳ್ಕೆದು ಎಲ್ಲ ನೀರು ಸಾಲ್ಟಿ, ಉಪ್ಪು ನೀರಿದೆ ಅಥವಾ ಅದು ಐಸ್ ಆಗೇ ಇದೆ. The amount of water on earth today is the same as the water that was here when the earth was formed.
ಭೂಮಿ ಆದಾಗಿಂದ ಏನು ನೀರದ ಅದೇ ಅಮೌಂಟದ ನೀರು ಈಗೂ ಕೂಡ ಇದೆ. ಆ ಅಮೌಂಟನ್ನೇ ನಾವು ರೀಯೂಸ್ ಮಾಡ್ತಾ ಇದ್ದೀವಿ. ವಿ ಕೀಪ್ ಯೂಸಿಂಗ್ ದ ಸೇಮ್ ವಾಟರ್ ಓವರ್ ಆ್ಯಂಡ್ ಓವರ್ ಅಗೇನ್. ನಾವು ಅದೇ ನೀರು ಭೂಮಿ ಆದಾಗೆ ಪೃಥ್ವಿ ಆದಾಗ ಏನು ನೀರಿತ್ತು ಆ ನೀರು ಕೂಡ ಇವತ್ತಿದೆ, ಅದನ್ನೇ ನಾವು ಓವರ್ ಆ್ಯಂಡ್ ಓವರ್ ಅಗೇನ್ ವಿ ಆರ್ ಯೂಸಿಂಗ್ ದ್ಯಾಟ್ ವಾಟರ್. ಪ್ಲ್ಯಾಂಟ್ಸ್ ಹೆಲ್ಪ್ ಟು ಕೀಪ್ ದ ಎನ್ವೈರ್ಮೆಂಟ್ ಕ್ಲೀನ್. ಪ್ಲ್ಯಾಂಟ್ಸ್ ಇದೆ, ಅದು ನಮ್ಮ ಎನ್ವೈರ್ಮೆಂಟನ್ನು ಕ್ಲೀನ್ ಇಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದು ಪಾಲ್ಯೂಷನ್ ಕೂಡ ಕಡಿಮೆ ಮಾಡ್ತದೆ. ಪ್ಲ್ಯಾಂಟ್ಸ್ದಿಂದ ನಮಗೆ ಒಳ್ಳೆಯದಾದಂಥ ಗಾಳಿ ಸಿಗ್ತದೆ, ಅದು ಪ್ಯೂರಿಫೈ ಮಾಡ್ತದೆ ಏರ್. ವಿ ಶುಡ್ ಪ್ಲ್ಯಾಂಟ್ ಮೋರ್ ಟ್ರೀಸ್ ಇನ್ ಆರ್ಡರ್ ಟು ಇಂಪ್ರೂವ್ ಅವರ್ ಸರೌಂಡಿಂಗ್. ನಮ್ಮ ಸರೌಂಡಿಂಗನ್ನು ಇನ್ನೂ ಸ್ವಲ್ಪ ಇಂಪ್ರೂವ್, ಇನ್ನೂ ಸ್ವಲ್ಪ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ, ಇನ್ನೂ ಸ್ವಲ್ಪ ಚಂದ ಮಾಡಲಿಕ್ಕೆ ನಾವು ಭಾಳಷ್ಟು ಪ್ಲ್ಯಾಂಟ್ಸನ್ನು ಹಚ್ಚಬೇಕು. ಮಿಲಿಯನ್ಸ್ ಆಫ್ ಟ್ರೀಸ್ ಆರ್ ಆಕ್ಸಿಡೆಂಟಲಿ ಪ್ಲಾಂಟೆಡ್ ಬೈ ಸ್ಕ್ವಿರಲ್. ಭಾಳಷ್ಟು ಟ್ರೀಸ್, ಮಿಲಿಯನ್ಸ್ ಆಫ್ ಟ್ರೀಸ್ ಅದಲ್ಲ ಸ್ಕ್ವಿರಲ್ ಆಕ್ಸಿಡೆಂಟ್ಲಿ ಮೀನ್ಸ್ ತನಗೆ ಗೊತ್ತಿಲ್ಲಾರ್ದಂಗೆ ಪ್ಲ್ಯಾಂಟ್ ಮಾಡಿಬಿಡ್ತದೆ. ದೇ ಬರಿ ನಟ್ಸ್ ಆ್ಯಂಡ್ ದೆನ್ ಫಾರ್ಗೆಟ್ ವೇರ್ ದೇ ಹೈಡ್ ದೆಮ್. ಸ್ಕ್ವಿರಲ್ ಅಂತ ಗೊತ್ತಲ್ಲ, ಇನಿಚಿ, ಅದು ಏನು ಮಾಡ್ತದ, ನಟ್ಸ್ ತನಗೆ ತಿನ್ನಲಿಕ್ಕೆ ನಟ್ಸ್ ತೊಗೊಂಡು ಹೋಗ್ತದ, ಅದು ಒಂದು ಕಡೆ ಮುಚ್ಚಿಟ್ಟಿರ್ತದ, ಮರೆತು ಹೋಗ್ಬಿಡ್ತದೆ ಅದು ಎಲ್ಲಿ ಮುಚ್ಚಿಟ್ಟದ ಅಂತೇಳಿ, ಅಲ್ಲಿ ಗಿಡಗಳು ಬೆಳೆದು ಬಿಡ್ತಾವೆ. ಆ ಥರ ಅದು ಮಿಲಿಯನ್ಸ್ ಆಫ್ ಟ್ರೀಸ್ ಪ್ಲ್ಯಾಂಟ್ ಮಾಡಿಬಿಡ್ತದೆ. So in your scrapbook, draw a picture of a forest in your scrapbook. If you have a scrapbook, you draw a picture of forest and color it neatly. So ನೀವು please save water. ನೀರನ್ನು ನೀವು ಸೇವ್ ಮಾಡಬೇಕು ಆ್ಯಂಡ್ ಯೂಸ್ ಇಟ್ ಕೇರ್ಫುಲಿ. ಭಾಳ ವಾಯ್ಸ್ ಮ್ಯಾನರಲ್ಲಿ ನೀವು ಅದನ್ನು ಯೂಸ್ ಮಾಡಬೇಕು, ಕೇರ್ಫುಲಿ ಯೂಸ್ ಮಾಡಬೇಕು, ಆಮೇಲೆ ನೀರನ್ನು ಸೇವ್ ಮಾಡಬೇಕು. ಸೊ ದಿಸ್ ಇಸ್ ದ ಎಂಡ್ ಆಫ್ ಅವರ್ ವಿಡಿಯೋ. Please like our video and share our video and subscribe our channel and save water. Thank you.